ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 55. ಬಾಲನ್ ರೂಮ್ಗೆ ಹೋಗಿ ಶರ್ಮಿಳಾ, ನೀನು ಹೀಗೆ ಹಗ್ ಮಾಡಿಕೊಂಡ್ರೆ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ನಾಳೆ ಆ ಆರ್ಯನ್ ನನ್ನ ಮಾತನ್ನು ಕೇಳುವಂತೆ ಹೇಗೆ ಮಾಡ್ತೀನಿ ನೋಡು ಅಂದ್ಕೊಂಡು ಮಲಗಿದ. ಇತ್ತ ಜಾಹ್ನವಿ ನಾಳೆ ಬೆಳಗ್ಗೆ ಅತ್ತೆ ಮನೆಗೆ ಹೋಗಲು ಮನೋಜ್ಗೆ ತಿಳಿಯದಂತೆ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ಲು. ಮನೋಜ್ ಮನೆಗೆ ಬಂದು, ಜಾಹ್ನವಿ ಏನು ಮಾಡ್ತಿದೀಯಾ? ಇಗೋ ನಿನಗೆ ಇಷ್ಟ ಅಂತ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ತಂದಿದ್ದೀನಿ, ತಗೋ ತಿನ್ನು ಅಂತ ಹೇಳ್ದ. ನಾಳೆಯಿಂದ ಮನೋಜ್ ಒಬ್ಬನೇ ಇರಬೇಕಲ್ಲ ಅಂತ ನೆನೆಸ್ಕೊಂಡ ತಕ್ಷಣ ಜಾಹ್ನವಿ ಕಣ್ಣಲ್ಲಿ ನೀರು ಬರಲು ಶುರುವಾಯಿತು. ಮನೋಜ್ ನೋಡಿದರೆ ಎಲ್ಲಿ ಗಾಬರಿ ಪಡ್ತಾನೋ ಅಂತ ಅವ್ನು ನೋಡುವ ಮೊದಲೇ ಕಣ್ಣೀರನ್ನ ಒರೆಸ್ಕೊಂಡ್ಲು ಜಾಹ್ನವಿ. ಏನಾಯಿತು ಜಾಹ್ನವಿ? ಗುಲಾಬ್ ಜಾಮೂನ್ ಅಂದ ತಕ್ಷಣ ಕುಂದಾಡ್ತಿದ್ದವಳು ಇವತ್ತು ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ ಅಂತ ಆರ್ಯನ್ ಬಗ್ಗೆ ಯೋಚನೆ ಮಾಡ್ತಿದೀಯಾ ಅಂತ ಕೇಳ್ದ ಮನೋಜ್. ಅದೇನೂ ಇಲ್ಲ ಅಣ್ಣ, ಸ್ವಲ್ಪ ತಲೆನೋವು ಅಷ್ಟೇ ಅಂದ್ಲು. ಮತ್ತೆ ಹೇಳಬಾರ್ದ ಜಾನು, ಟ್ಯಾಬ್ಲೆಟ್ ಇದೆಯಲ್ಲ, ಇಲ್ಲ ಅಂದರೆ ಹೋಗಿ ತರಲ ಅಂತ ಕೇಳ್ದ. ಅಣ್ಣ ನೀನು ಗಾಬರಿ ಪಡಬೇಡ, ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ನಿನಗೆ ಊಟ ಬಡಿಸ್ತೀನಿ ಅಂದ್ಲು ಜಾಹ್ನವಿ. ನಾನೇ ಹಾಕೊಂಡು ತಿಂತೀನಿ ಬಿಡು ಜಾನು, ನೀನು ಹೋಗಿ ಮಲಗು ಅಂದ ಮನೋಜ್. ಪರವಾಗಿಲ್ಲ ಬಿಡಣ್ಣ, ನೀನು ಹೋಗಿ ಬಾ ಅಂದ್ಕೊಂಡು ಮತ್ತೆ ನಿನಗಾಗಿ ನಾನು ಯಾವಾಗ ಊಟ ಬಡಿಸ್ತೀನೋ ಏನೋ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಲು ಜಾಹ್ನವಿ. ಸರಿ ಈಗಲೇ ಬರ್ತೀನಿ ಅಂತ ಮನೋಜ್ ರೂಮ್ಗೆ ಹೋದ. ಜಾಹ್ನವಿ ಗುಲಾಬ್ ಜಾಮೂನ್ನ ಫ್ರಿಜ್ನಲ್ಲಿ ಇಟ್ಟು ಬಂದಳು. ಸರಿ ಈಗಲೇ ಬರ್ತೀನಿ ಅಂತ ಮನೋಜ್ ರೂಮಿಗೆ ಹೋದ. ಜಾಹ್ನವಿ ಗುಲಾಬ್ ಜಾಮೂನ್ನ ಫ್ರಿಜ್ನಲ್ಲಿ ಇಟ್ಟು ಬಂದಳು. ಮನೋಜ್ ಬಂದ ತಕ್ಷಣ ಜಾಹ್ನವಿ ಊಟವನ್ನು ಬಡಿಸಿದ್ಲು. ಮನೋಜ್ ಊಟ ಮಾಡ್ತಾ, ಜಾಹ್ನವಿ ನಾಳೆ ನೀನು ಅತ್ತೆ ಮನೆಗೆ ಹೋದರೆ ನಾನು ಒಬ್ಬನೇ ಹೇಗಿರಬೇಕು ಅಂತ ಈಗಲೇ ಭಯ ಆಗ್ತಿದೆ. ಅಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋದಾಗಿಂದ ನಿನ್ನನ್ನು ಬಿಟ್ಟು ಒಂದಿನವೂ ನಾನು ಎಲ್ಲೂ ಹೋಗಿಲ್ಲ. ನೀನು ಕೂಡ ನನ್ನನ್ನು ಬಿಟ್ಟು ಒಂಟಿಯಾಗಿ ಎಂದೂ ಇರಲಿಲ್ಲ. ಆದರೆ ನೀನು ಹೊರಟು ಹೋದರೆ ನಾನು ಒಬ್ಬನೇ ಹೇಗಿರಲಿ ಅಂದ. ಮನೋಜ್ ಹಾಗೆ ಅಂತ ಇದ್ದಂತೆ ಅಣ್ಣ ಅನ್ನುತ್ತಾ ಬಂದು ಮನೋಜ್ ಭುಜದ ಮೇಲೆ ತಲೆ ಇಟ್ಟು ಅತ್ಲು. ಅಯ್ಯೋ ಜಾಹ್ನವಿ, ನಾನು ಏನೋ ಮಾತನಾಡಿ ನಿನ್ನನ್ನು ಬೇಜಾರು ಮಾಡಿಸ್ಬಿಟ್ನಾ ಎನ್ನುತ್ತಾ ಎದ್ದು ಕೈ ತೊಳ್ಕೊಂಡು ಬಂದು ಕಣ್ಣೀರು ಒರೆಸ್ದ. ನೀನು ಇಲ್ಲ ಅನ್ನೋ ಬೇಜಾರು ಬಿಟ್ಟರೆ ನೀನು ಅಲ್ಲಿ ಆರ್ಯನ್ ಜೊತೆ ಸಂತೋಷವಾಗಿದೆಯಾ ಅನ್ನೋ ಖುಷಿ ನನಗೆ ತುಂಬ ಇರುತ್ತೆ ಜಾಹ್ನವಿ ಅಂದನು ಮನೋಜ್. ಅಣ್ಣ ನೀನು ಕೂಡ ಬೇಗ ಮದುವೆ ಮಾಡ್ಕೊ, ಆಗ ಅದಕ್ಕೆ ಬಂದು ನಿನ್ನನ್ನು ನೋಡ್ಕೋತಾಳೆ, ನಾನು ಇಲ್ಲಿಲ್ಲ ಅನ್ನೋ ಬೇಜಾರು ನಿನಗೆ ಆಗ ಇರಲ್ಲ ಅಂದ್ಲು ಜಾಹ್ನವಿ. ನನಗೆ ಮದುವೆನಾ ಅಂತ ನಕ್ಕನು. ಅದೇನಣ್ಣ ಹಾಗೆ ನಗ್ತೀಯಾ? ಯಾರನ್ನಾದರೂ ಪ್ರೀತಿಸ್ತಿದೀಯಾ ಹೇಳು, ಅವರ ದೊಡ್ಡವ್ರ ಹತ್ರ ನಾನು ಮಾತಾಡಿ ಮದುವೆ ಮಾಡಿಸ್ತೀನಿ ಅಂದ್ಲು ಜಾಹ್ನವಿ. ಪ್ರೀತಿಸ್ತಿದೆಯಾ ಅಂದ ತಕ್ಷಣ ಶಿವಾನಿ ನೆನಪಿಗೆ ಬಂದಳು ಮನೋಜ್ಗೆ. ಅದೇನೂ ಇಲ್ಲ ಜಾಹ್ನವಿ ಅಂದ. ನೀನೇನು ನಾಳೆ ಹೋಗ್ತಿಲ್ಲ ತಾನೇ? ಈಗ ನನ್ನ ಮದುವೆಗೆ ಏನು ಅವಸರ ಇದೆ? ನೀನು ಅತ್ತೆ ಮನೆಗೆ ಹೋದ್ಮೇಲೆ ಮಾಡ್ಕೋತೀನಿ ಬಿಡು ಅಂದ. ಅಣ್ಣ ನಾಳೆಯಿಂದ ನಾನು ಇರಲ್ಲ ಅಣ್ಣ, ಅದೇ ನನ್ನ ಸಂಕಟ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ರೆ ಜಾಹ್ನವಿ ತಲೆನೋವು ಅಂದ್ಯಲ್ವಾ, ಹೋಗಿ ಮಲಗು ಅಂದ ಮನೋಜ್. ಸರಿ ಅಣ್ಣ ಅಂತ ರೂಮ್ಗೆ ಹೋಗಿ ಬಾಗಿಲನ್ನ ಹಾಕ್ಕೊಂಡ್ಲು ಜಾಹ್ನವಿ. ಇತ್ತ ಆರ್ಯನ್ ಎಲ್ಲಿ ನನಗೆ ಸಿಗದೆ ಹೋಗ್ತಾನೋ ಅನ್ನೋ ಭಯದಿಂದ ನಿನಗೂ ಹೇಳಿದೆ ನಾನು ಹೋಗ್ತಿದ್ದೀನಿ ಅಣ್ಣ, ನಾನು ಮಾಡುವ ಈ ಕೆಲಸದಿಂದ ಆರ್ಯನವರಿಗೆ ಸಿಟ್ಟು ಬರುತ್ತೆ ಅಂತ ಗೊತ್ತು, ಆದರೆ ಹೋಗದೆ ನನಗೆ ವಿಧಿ ಇಲ್ಲ ಅಂತ ಮಲಗಿದ್ಲು. ಆದರೆ ತಾನು ಮಾಡ್ತಾ ಇರುವ ಕೆಲಸದಿಂದ ನಾಳೆ ಏನಾಗುತ್ತೋ ಎಂದು ಅವಳಿಗೆ ಭಯದಲ್ಲಿ ನಿದ್ರೆನೇ ಬರಲಿಲ್ಲ. ಇತ್ತ ವೈಶಾಲಿ ಕೂಡ ರೂಮ್ನಲ್ಲಿ ಮಲಗದೆ ಯೋಚಿಸ್ತಾ, ಆರ್ಯ ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಎಷ್ಟು ಬೇಡ್ಕೊಂಡ್ರು ನೀನು ಕರ್ಕೊಂಡು ಹೋಗ್ತಿಲ್ಲ ಅಲ್ವಾ? ನಾಳೆ ನೀನು ನಾನು ಮಾಡಿದ ಕೆಲಸಕ್ಕೆ ಬೈದರೂ ಪರವಾಗಿಲ್ಲ, ನಿನಗೋಸ್ಕರ ಇದು ಮಾಡಲೇಬೇಕಿದೆ. ನಿನ್ನ ಸಿಟ್ಟನ್ನು ಹೇಗೆ ಹೋಗಲಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಆರ್ಯ, ಅಲ್ಲಿಗೆ ಬಂದಮೇಲೆ ನೋಡ್ಕೋತೀನಿ ಅಂತ ಅವಳು ಕೂಡ ಬೆಡ್ ಮೇಲೆ ಮಲಗಿದ್ಲು. ತಾನು ಏನು ಮಾಡಬೇಕು ಅಂದ್ಕೊಂಡಿದ್ದಾಳೋ ಅದನ್ನು ಒಮ್ಮೆ ನೆನೆಸ್ಕೊಂಡು ಬೆಳಗ್ಗೆ ಬೇಗ ಏಳಬೇಕು ಅಂತ ಮಲಗಿದ್ಲು. ಆರ್ಯನ್ ಜಾಹ್ನವಿ ಜೊತೆ ಮಾತನಾಡಿ 5 ದಿನಗಳೇ ಕಳೆದಿತ್ತು. ಜಾಹ್ನವಿ ಜೊತೆ ಮಾತನಾಡಿದರೆ ಅವನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿತ್ತು. ಜಾಹ್ನವಿ ಏನಾದರೂ ಅಂದ್ಕೊಳ್ಳಿ, ಅವಳ ಹತ್ರ ಹೋಗಿ ಇಷ್ಟು ದಿನ ಮಾತಾಡದಿದ್ದಕ್ಕೆ ಸಾರಿ ಕೇಳಬೇಕು ಅಂದ್ಕೊಂಡೇ ಮಲಗಿದ. ಇತ್ತ ಆರ್ಯ ಕೂಡ. ಆರ್ಯನ್
ಮನಸ್ಸಲ್ಲಿ ಜಾಹ್ನವಿ ಸುತ್ತಲೇ ಸುತ್ತಾ ಇತ್ತು. ಆದರೆ ನಾಳೆ ಜಾಹ್ನವಿ ಮಾಡುವ ಕೆಲಸಕ್ಕೆ ಆತ ಏನು ಮಾಡ್ತಾನೋ ನೋಡಬೇಕಲ್ಲ. ಶಿವಾನಿಗೆ ಮನೋಜ್ ಜೊತೆ ಮಾತನಾಡಬೇಕು ಅಂತ ಅನಿಸಿ ಕಾಲ್ ಮಾಡಿದ್ಲು. ರೂಮ್ನಲ್ಲಿ ಮಲಗಿದ್ದ ಮನೋಜ್ ಫೋನ್ ನೋಡಿ ಅದರಲ್ಲಿ ಜಾನು, ಅವನಿಗೆ ಹೆಸರು ಗೊತ್ತಿಲ್ಲದ ಕಾರಣ ಅವನು ಅಲ್ಲಿ ಜಾನು ಅಂದರೆ ಪ್ರೀತಿ ಅಂತ ಸೇವ್ ಮಾಡ್ಕೊಂಡಿದ್ದ. ಜಾನು ಎಂದು ಇರುವುದನ್ನು ಕಂಡು ಖುಷಿಯಿಂದ ಫೋನ್ನ ಆನ್ ಮಾಡ್ದ. ಜಾನು ಹೇಗಿದೆಯಾ ಅಂತ ಕೇಳ್ದ. ಶಿವಾನಿ ನಗ್ತಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಂದ್ಲು. ನಾನು ಚೆನ್ನಾಗಿದ್ದೀನಿ, ನೀನು ಯಾಕೆ ಈ ಟೈಮ್ನಲ್ಲಿ ಕಾಲ್ ಮಾಡಿದೆ, ನಿಮಗೇನಾದರೂ ಡಿಸ್ಟರ್ಬ್ ಮಾಡಿದ್ನಾ ಅಂತ ಕೇಳಿದ್ಲು. ಅದೇನಿಲ್ಲ ಜಾನು, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ದ. ಅಂದರೆ ನಿಮಗೆ ನಾನು ಪ್ರಾಬ್ಲಮ್ ಇದ್ದಾಗಲೇ ಕಾಲ್ ಮಾಡ್ತೀನಿ ಅಂತ ನಿಮ್ಮ ಉದ್ದೇಶನಾ ಅಂದ್ಲು ಶಿವಾನಿ. ಹಾಗೆ ಅಂತಿದ್ದಂತೆ ಮನೋಜ್ಗೆ ಏನು ಮಾತಾಡಬೇಕು ಅಂತ ತಿಳಿಯದೆ ಸುಮ್ಮನಾದ. ಹಲೋ ಸರ್, ಇದ್ದೀರಾ ಅಥವಾ ಇಲ್ವಾ? ಇದ್ದೀನಿ ಹೇಳಿ ಅಂದ ಮನೋಜ್. ಲೈನಲ್ಲಿ ಇದ್ದು ಏನೂ ಮಾತಾಡ್ತಿಲ್ಲ, ಯಾಕೆ? ನಾನೇನಾದರೂ ಅಂದರೆ ಮತ್ತೆ ನೀವು ಏನಂತೀರೋ ಅನ್ನೋ ಭಯಕ್ಕೆ ಮಾತು ಬರ್ತಿಲ್ಲ. ನಾನು ನಿಮ್ಮನ್ನು ಅಷ್ಟೊಂದು ಭಯ ಪಡಿಸ್ತಾ ಇದ್ದೀನಾ ಸರ್? ಅದೇನೂ ಇಲ್ಲ ಬಿಡು. ಇವತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಆಯಿತಾ? ನಮ್ಮ ಮನೆಯಲ್ಲಿ ನಡೆದಿದ್ದು ಯಾವಾಗ ಅಂದ ಹಾಗೆ ಇವತ್ತು ನಮ್ಮ ಚಿಕ್ಕಮ್ಮ ಬಂದು ನನ್ನನ್ನು ಬೆದರಿಸಿ ಆ ಇಡಿಯಟ್ನ ಮದುವೆ ಮಾಡ್ಕೊ ಅಂತ ಹೇಳಿದರು. ಹೌದಾ? ಆಗ ನೀನು ಏನಂದೆ? ಮತ್ತು ನೀವು ಕೊಟ್ಟ ಧೈರ್ಯದಿಂದ ನಾನು ಚಿಕ್ಕಮ್ಮನ ಹತ್ರ ಗಟ್ಟಿಯಾಗಿಯೇ ಮಾತನಾಡಿದೆ. ನಾನು ಹಾಗೆ ಮಾತನಾಡಿದ್ದಕ್ಕೆ ಹೇಗೆ ಮಾಡ್ಕೊಳ್ಳಲ್ವೋ ನಾನು ನೋಡ್ತೀನಿ ಅಂತ ಕೋಪದಿಂದ ಹೇಳಿ ಹೋದರು. ನೀವು ಮಾತ್ರ ನಿಮ್ಮ ಚಿಕ್ಕಮ್ಮನಿಗೆ ಹೆದರಿ ಆ ಮದುವೆ ಮಾಡ್ಕೋತೀನಿ ಅಂತ ಮಾತ್ರ ಹೇಳಬೇಡಿ ಅಂದ ಮನೋಜ್. ಆ ಮದುವೆಯಾಗೋ ಬದಲು ಸಾಯೋದೇ ಮೇಲು ಅಂದ್ಲು ಶಿವಾನಿ. ಅಂತಹ ಮಾತುಗಳನ್ನು ಆಡಬೇಡ ಅಂದ. ಸಾರಿ, ಯಾವುದೋ ಕೋಪದಲ್ಲಿ ಹಾಗೆ ಬಂದುಬಿಡ್ತು. ಆಗಲೇ ನಮ್ಮ ತಂಗಿ, ಅಣ್ಣ ನೀನು ಯಾರನ್ನಾದರೂ ಪ್ರೀತಿಸ್ತಿದೀಯಾ ಅಂತ ಕೇಳಿದಾಗ ನಿಮಗೆ ಸಿಸ್ಟರ್ ಕೂಡ ಇದ್ದಾರಾ ಅಂತ ಕೇಳಿದ್ಲು. ಇದ್ದಾರೆ, ಈ ಮಧ್ಯೆನೇ ಅವಳಿಗೆ ಮದುವೆಯಾಗಿದೆ. ಓ, ಮದುವೆ ಕೂಡ ಆಗಿದೆಯಾ? ಈಗ ಎಲ್ಲಿದ್ದಾರೆ? ಮದುವೆಯಾಗಿದೆ, ಆದರೆ ಕೆಲವು ಕಾರಣಗಳಿಂದ ಅವಳು ಇಲ್ಲೇ ಇದ್ದಾಳೆ, ಸದ್ಯದಲ್ಲೇ ಅತ್ತೆ ಮನೆಗೆ ಹೋಗ್ತಾಳೆ. ಹೌದಾ? ಇಷ್ಟಕ್ಕೂ ನಿಮ್ಮ ಸಿಸ್ಟರ್ ಕೇಳಿದ ಪ್ರಶ್ನೆಗೆ ನೀವು ಏನು ಉತ್ತರ ಕೊಟ್ರಿ? ಅಂತಹದ್ದೇನೂ ಇಲ್ಲ ಬಿಡು ಅಂದೆ. ಅದೇನು, ನೀವು ಇದುವರೆಗೆ ಯಾರನ್ನು ನಿಜವಾಗಿಯೂ ಪ್ರೀತಿಸಿಲ್ವಾ ಅಂತ ಕೇಳಿದ್ಲು. ನೀವು ಯಾರನ್ನಾದರೂ ಪ್ರೀತಿಸಿದ್ದೀರಾ ಅಂತ ಮನೋಜ್ ಶಿವಾನಿಯನ್ನು ಕೇಳ್ದ. ನಾನು ಯಾರನ್ನ ಪ್ರೀತಿಸಿಲ್ಲ ರೀ ಅಂದು ಶಿವಾನಿ. ಅದೇ ಯಾಕೆ ಪ್ರೀತಿಸಿಲ್ಲ ಅಂತ ಕೇಳಿದ ಮನೋಜ್. ಯಾಕೆ ಹಾಗೆ ಕೇಳಿದೆ ಅಂತ ಅರ್ಥವಾಗಿ, ಏನು ಸರ್, ನಾನು ನಿಮ್ಮನ್ನು ಕೇಳಿದ ಪ್ರಶ್ನೆಯನ್ನು ನೀವು ನನ್ನನ್ನೇ ಕೇಳ್ತಿದ್ದೀರಾ? ಮತ್ತು ನೀವು ಯಾಕೆ ಪ್ರೀತಿಸಿಲ್ಲ ಅಂದರೆ ಏನು ಸಮಾಧಾನ ಹೇಳಿ? ಅದಕ್ಕೆ ನಿಮಗೆ ಅರ್ಥ ಆಗಲಿ ಅಂತ ಹಾಗೆ ಕೇಳಿದೆ ಅಷ್ಟೇ. ಈಗಲೂ ನಿಮಗೆ ಯಾರನ್ನಾದರೂ ಪ್ರೀತಿಸಬೇಕು ಅನ್ನಿಸ್ತಿಲ್ವಾ ಅಂತ ಕೇಳಿದ್ಲು. ಈಗ ಅನ್ನಿಸ್ತಿದೆ, ಆದರೆ ಎದುರಿಗಿರುವವರಿಗೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆಯೋ ಗೊತ್ತಿಲ್ವಲ್ಲ ಅಲ್ವಾ? ನೀವು ತಿಳ್ಕೊಳ್ಳುವ ಪ್ರಯತ್ನ ಮಾಡಿ, ಆಗ ನಿಮಗೆ ಖಂಡಿತ ತಿಳಿಯುತ್ತೆ ಅಲ್ವಾ ಅಂದ್ಲು. ನೀವೇ ಹೇಳಿದ್ರಲ್ವಾ, ತಿಳ್ಕೊತೀನಿ ಅಂದ ಮನೋಜ್. ಸರಿ, ನೀವು ಆ ಪ್ರಯತ್ನದಲ್ಲೇ ಇರಿ ಎನ್ನುತ್ತಾ ಫೋನ್ ಇಟ್ಲು ಶಿವಾನಿ. ನನ್ನ ಮನಸ್ಸಿನಲ್ಲಿ ಇರೋದು ನೀನೇ ಜಾನು, ನಿನಗೆ ಈ ವಿಷಯ ಹೇಗೆ ಹೇಳಬೇಕೋ ತಿಳಿತಾ ಇಲ್ಲ ಅಂದ್ಕೊಂಡು ಮಲಗಿದ ಮನೋಜ್. ಇತ್ತ ಜಾಹ್ನವಿ ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಸದ್ದಿಲ್ಲದೆ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮನೋಜ್ಗೆ ಟಿಫನ್ ಕೂಡ ತಯಾರು ಮಾಡಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಲು. ತಾನು ರಾತ್ರಿ ಬರೆದ ಲೆಟರ್ ಹಾಗೂ ಸೂಟ್ಕೇಸ್ನ ತಗೊಂಡು ತನ್ನ ರೂಮಿನಿಂದ ಹೊರಗೆ ಬಂದು ಮನೋಜ್ ರೂಮ್ಗೆ ಹೋಗಿ ಅಲ್ಲಿನ ಟೇಬಲ್ ಮೇಲೆ ಆ ಲೆಟರನ್ನು ಇಟ್ಲು. ಅಂದವಳು, ಜಾನ್ವಿ ಅಣ್ಣ, ನಿನಗೆ ಹೇಳದೆ ಹೋಗ್ತಿರೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಅಣ್ಣ ಅಂತ ಮನಸ್ಸಿನಲ್ಲೇ ಅಣ್ಣನ ಕಾಲಿಗೆ ನಮಸ್ಕರಿಸಿ ಸೂಟ್ಕೇಸ್ನ ತಗೊಂಡು ಮನೆಯಿಂದ ಹೊರಬಂದಳು. ರಸ್ತೆಗೆ ಬಂದು ಆಟೋಕ್ಕಾಗಿ ಕಾಯ್ತಿದ್ದಾಗ ಆಟೋದವನು ಬಂದು, ಆಟೋ ಬೇಕಾ ಮೇಡಮ್ ಅಂತ ಕೇಳ್ದ. ಹೌದು ಅಂತ ಆರ್ಯನ್ ಅವರ ವಿಳಾಸ ಹೇಳಿ ಆಟೋ ಹತ್ತಿದ್ಲು. ಆಟೋದಲ್ಲೇನೋ ಕುಳಿತಿದ್ದ ಜಾಹ್ನವಿಗೆ ತನ್ನ ಮನೆ ದೂರ ಹೆಚ್ಚಾಗ್ತಿದ್ದಂತೆ, ಆರ್ಯನ್ ಮನೆ ಹತ್ತಿರವಾಗ್ತಿದ್ದಂತೆ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು. ಧೈರ್ಯ ಮಾಡಿ ಮನೋಜ್ಗೆ ಹೇಳದೆ ಏನೋ ಬಂದಿದ್ದಾಳೆ, ಆದರೆ ಅಲ್ಲಿಗೆ ಹೋದ್ಮೇಲೆ ಆರ್ಯನ್ ಏನಂತಾನೋ ಅನ್ನೋ ಭಯ ಅವಳಿಗೆ. ಆ ಭಯನೇ ಅವಳನ್ನ ಕಾಡ್ತಾ ಇತ್ತು. ಮೇಡಮ್, ನೀವು ಹೇಳಿದ ಅಡ್ರೆಸ್ ಬಂತು ಅಂದಾಗ ಜಾಹ್ನವಿ ಒಮ್ಮೆ ಬೆಚ್ಚಿಬಿದ್ಲು. ಯಾವ ಮನೆ ಮುಂದೆ ನಿಲ್ಲಿಸಬೇಕು ಹೇಳಿ ಅಂದಾಗ ಹೊರಗೆ ನೋಡಿದ ಜಾಹ್ನವಿಗೆ ಆರ್ಯನ್ ಮನೆ ಕಂಡ ತಕ್ಷಣ ಎದೆಯಲ್ಲಿ ನಡುಕ ಶುರುವಾಯಿತು.
ಬಂದ ಆಟೋದಲ್ಲೇ ವಾಪಸ್ ಮನೆಗೆ ಹೋಗೋಣವಾ ಅಂತ ಒಂದು ಕ್ಷಣ ಅನಿಸಿದ್ರು ಮತ್ತೆ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡು ಮನೆ ತೋರಿಸಿ ಆಟೋ ನಿಲ್ಲಿಸಿ ಹೇಳಿದ್ಲು. ಆಟೋ ನಿಂತ ತಕ್ಷಣ ನಡುಗುವ ಮನಸ್ಸಿನಿಂದನೇ ಕೆಳಗಿಳಿದು ಜಾಹ್ನವಿ ಇಳಿತಾ ಇದ್ದಂತೆ ಆಟೋದ ಎದುರಿಗೆ ಒಂದು ಕ್ಯಾಬ್ ಕೂಡ ಬಂದು ನಿಂತಿತ್ತು. ಜಾಹ್ನವಿ ಆಟೋದವನಿಗೆ ಹಣ ಕೊಟ್ಟು ಎದುರಿಗಿದ್ದ ಕ್ಯಾಬ್ನಿಂದ ಇಳಿಯುತ್ತಿದ್ದ ವ್ಯಕ್ತಿಯನ್ನು ನೋಡಿ ಶಾಕ್ ಆದ್ಲು. ಕ್ಯಾಬ್ನಿಂದ ಇಳಿದಿದ್ದು ಬೇರೆ ಯಾರೂ ಅಲ್ಲ, ಅದೇ ವೈಶು. ಎದುರಿಗಿದ್ದ ವೈಶುನ ನೋಡಿ ವೈಶು ಕೂಡ ದೆವ್ವ ನೋಡಿದಂತೆ ಬೆಚ್ಚಿಬಿದ್ಲು. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡ್ತಾ ಹತ್ತಿರ ಬಂದು ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಇಬ್ಬರು ಒಂದೇ ಸಾರಿ ಕೇಳಿದರು. ನನ್ನ ಅತ್ತೆ ಮನೆಗೆ ನಾನು ಬಂದಿದ್ದೇನೆ, ನಾನು ಪ್ರೀತಿಸಿದವನ ಮನೆಗೆ ನಾನು ಬಂದಿದ್ದೇನೆ ಅಂದ್ಲು ವೈಶು. ಏನು ನೀನು ಹೇಳ್ತಾ ಇರೋದು? ಆರ್ಯನವರು ನನಗೆ ತಾಳಿ ಕಟ್ಟಿದ ಗಂಡ ಅಂತ ಜಾಹ್ನವಿ ಕೋಪದಿಂದ ಹೇಳಿದ್ಲು. ಆರ್ಯ ನಿನಗೆ ತಾಳಿ ಕಟ್ಟಿದ ಗಂಡ ಅಂತ ನನಗೆ ಗೊತ್ತು ಬಿಡು. ನಿಮ್ಮ ಅಣ್ಣ ಸಾಯ್ತಾ ಇದ್ದಾನೆ ಅನ್ನೋ ಕನಿಕರದಿಂದ ತಾನೇ ಅವನಿಗೆ ತಾಳಿ ಕಟ್ಟಿದ್ದಾನೆ, ಅಷ್ಟೇ ಹೊರತು ನಿನ್ನ ಮೇಲಿನ ಪ್ರೀತಿಯಿಂದೇನಲ್ವಲ್ಲ. ಅದಕ್ಕೆ ತಾನೇ ನಿನ್ನನ್ನು ಇಷ್ಟು ದಿನ ಮನೆಗೆ ಕರ್ಕೊಂಡು ಬರಲಿಲ್ಲ ಅಂದ್ಲು ವೈಶು ಹಾಗೆ ಅಂತ ಇದ್ದಂತೆ ಇದನ್ನೆಲ್ಲವನ್ನು ಆರ್ಯನವಳಿಗೆ ಹೇಳಿದ್ದಾನೆ ಅಂತ ಜಾಹ್ನವಿಗೆ ಕೋಪ ಬಂತು. ಹೇಗೆ ಕಟ್ಟಿದ್ರು ತಾಳಿನೇ ತಾನೇ ಈ ಮನೆ ಸೊಸೆ ಅಂದ್ಲು ನಾನು. ಆರ್ಯನ ಮನಸ್ಸಿನಲ್ಲಿ ನಿನಗೆ ಜಾಗ ಇಲ್ಲದೆ ಇರುವಾಗ ನೀನು ಹೇಗೆ ಈ ಮನೆ ಸೊಸೆಯಾಗಲು ಸಾಧ್ಯ ಅಂತ ವೈಶು ಕೂಡ ವಾದಕ್ಕೆ ಹೇಳಿದ್ಲು. ಹೀಗೆ ಇಬ್ಬರು ಗೇಟಿನ ಬಳಿ ಜಗಳ ಆಡ್ತಾಯಿದ್ರು. ಗೇಟಿನ ಬಳಿ ಇದ್ದ ವಾಚ್ಮೆನ್ ಅವರ ಹತ್ರ ಬಂದು ನಿಮಗೆ ಯಾರು ಬೇಕು ಅಮ್ಮ ಅಂತ ಕೇಳ್ದ. ನಾನು ಆರ್ಯನವರಿಗಾಗಿ ಬಂದಿದ್ದೀನಿ ಅಂದ್ಲು ಜಾಹ್ನವಿ. ನಾನು ಕೂಡ ಆರ್ಯನ್ಗಾಗಿನೇ ಬಂದಿದ್ದೀನಿ ಅಂದ್ಲು ವೈಶು. ವಾಚ್ಮೆನ್ಗೆ ಏನು ಅರ್ಥ ಆಗದೆ ತಲೆ ಕೆತ್ಕೊಳ್ತಾ ಒಟ್ಟಿಗೆ ನೀವಿಬ್ಬರು ಆರ್ಯನ್ ಸರ್ ಅವರಿಗಾಗಿ ಬಂದಿದ್ದೀರಾ ಅಂತ ಕೇಳಿದ. ಹೌದು ಅಂದರು ಇಬ್ಬರು ಕೂಡ. ಸರಿ ಅಂತ ಗೇಟ್ ಓಪನ್ ಮಾಡಿದ. ಇಬ್ಬರು ಸೂಟ್ಕೇಸ್ಗಳನ್ನು ತಗೊಂಡು ಒಳಗಡೆ ಬಂದರು. ಇವರನ್ನು ನೋಡ್ತಿದ್ದಂತೆ ಇವತ್ತಿನ ಈ ಮನೆಯಲ್ಲಿ ಯುದ್ಧ ಶುರುವಾಗೋ ಲಕ್ಷಣಗಳು ಕಾಣ್ತಿದೆ. ಶರ್ಮಿಳಾ ರೆಡಿಯಾಗಿ ಕೆಳಗಡೆ ಬಂದು ಪ್ರತಾಪವರ್ಮನ ಬಳಿಗೆ ಹೋದ್ಲು. ಪ್ರತಾಪವರ್ಮ ಆಗಲೇ ಎದ್ದಿದ್ರು. ಶರ್ಮಿಳಾ ಬರ್ತಾ ಇದ್ದಂತೆ ನೀನು ಇಲ್ಲೇ ಮಲಗಬಾರ್ದ ಶರ್ಮಿಳಾ, ನೀನು ಪಕ್ಕದಲ್ಲಿ ಇಲ್ಲದೇ ಇದ್ದರೆ ನಿದ್ರೆಯೇ ಬರೋದಿಲ್ಲ ಅಂದ. ನಾನು ಮಲಗಿದ್ರೆ ನಿನಗೆ ಕಂಫರ್ಟಾಗಿ ಇರಲ್ಲ ಪ್ರತಾಪ್, ನಿನಗೆ ಸ್ವಲ್ಪ ಗುಣವಾದ ಮೇಲೆ ಇಲ್ಲೇ ಮಲಗ್ತೀನಿ ಬಿಡು ಅಂದ್ಲು. ಅಷ್ಟಕ್ಕೂ ಬಾಲನ್ ಹೇಳಿದ ಕಷಾಯವನ್ನು ಕೆಲಸದವರು ತಂದುಕೊಟ್ರಾ ಇಲ್ವಾ ಅಂತ ಕೇಳಿದ್ಲು. ಯಾರು ತಂದುಕೊಟ್ರು? ಇನ್ನೂ ಬಂದಿಲ್ಲ, ಆದರೂ ಆ ಕಷಾಯ ಕುಡಿಯಲು ಆಗ್ತಿಲ್ಲ ಶರ್ಮಿಳಾ, ಅಷ್ಟು ಕಹಿಯಾಗಿದೆ ಅಂದ. ಅದನ್ನು ಕುಡಿದರೆ ತಾನೇ ನೀನು ಬೇಗ ಗುಣ ಆಗೋದು. ಸರಿಯಾದ ಸಮಯಕ್ಕೆ ಕೊಡಲು ಹೇಳಿದರೆ ಏನು ಮಾಡ್ತಿದ್ದಾಳೆ ಈ ರಂಗಮ್ಮ ಅಂತ ಕೂಗಾಡ್ತಾ ಹೊರಗೆ ಬಂದಳು. ರಂಗಮ್ಮ ಯಾರ ಜೊತೆಯೋ ಮಾತನಾಡ್ತಿರೋದನ್ನು ಕಂಡು ಶರ್ಮಿಳಾ ಅಲ್ಲಿಗೆ ಬಂದು ರಂಗಮ್ಮ ಅವ್ರಿಗೆ ಕಷಾಯ ಕುಡದೆ ಇಲ್ಲಿ ಏನು ಮಾಡ್ತಿದೀಯಾ ಅಂತ ಕೇಳ್ತಾ ಅಲ್ಲಿ ಜಾಹ್ನವಿ ಮತ್ತು ಇನ್ನೊಬ್ಬ ಹುಡುಗಿ ಅಂದರೆ ವೈಶು ಸೂಟ್ಕೇಸ್ ಹಿಡಿದು ನಿಂತಿರೋದನ್ನು ನೋಡಿ ಏನಿದು ಅಂತ ಕೇಳಿದ್ಲು. ಅಮ್ಮ ಇವರು ಆರ್ಯನ್ ಸರ್ನ ಕರೆಯಲು ಹೇಳ್ತಿದ್ದಾರೆ, ಸರ್ ಇನ್ನೂ ಎದ್ದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ್ಲು ರಂಗಮ್ಮ. ಸರಿ ನಾನು ಮಾತನಾಡ್ತೀನಿ, ನೀನು ಹೋಗಿ ಅವರಿಗೆ ಕಷಾಯ ಕೊಡು ಅಂದ್ಲು. ರಂಗಮ್ಮನನ್ನು ಕಳುಹಿಸಿ ಅಲ್ಲಿನ ಸೋಫಾದ ಮೇಲೆ ಕುಳಿತು ಆರ್ಯನ್ ಹತ್ರ ನಿಮ್ಗೇನು ಕೆಲಸ ಅಂತ ಕೇಳಿದ್ಲು. ಆರ್ಯನ್ ಅವ್ರನ್ನ ಕರೆದ್ರೆ ಅವರೇ ಹೇಳ್ತಾರೆ ಅಂದ್ಲು ಜಾಹ್ನವಿ ಮಾತುಗಳನ್ನು ಕೇಳಿ ಶರ್ಮಿಳಾಗಿ ಏನೋ ಗಂಡಾಂತರ ಖಂಡಿತ ಇವತ್ತು ಕಾದಿದೆ ಅನ್ನಿಸ್ತು. ನಾನು ಹೆದರಿದಂತೆ ಏನೋ ದೊಡ್ಡದಾಗಿ ನಡೆಯಲಿದೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಇನ್ನೊಬ್ಬ ಹುಡುಗಿಯ ಕಡೆ ನೋಡಿ ಈಕೆ ಯಾರು ಅಂತ ಕೇಳಿದ್ಲು. ಆರ್ಯ ಬಂದರೆ ನಾನೇನು ಅಂತ ಅವನೇ ಹೇಳ್ತಾನೆ ಅಂದ್ಲು ವೈಶು. ಶರ್ಮಿಳಾ ತಲೆಯಲ್ಲಿ 1000 ಪ್ರಶ್ನೆಗಳು ಓಡಾಡ್ತಾ ಇದ್ವು. ಆರ್ಯನ್ ಬರ್ತಾನೆ ಬಿಡಿ, ಮೊದಲು ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಿ ಅಂದ್ಲು. ಆದರೂ ಅವರು ಏನೂ ಹೇಳಲಿಲ್ಲ. ಶರ್ಮಿಳಾ ಕೋಪದಿಂದ ನಾನು ಆರ್ಯನ ಚಿಕ್ಕಮ್ಮ ಹೇಳಿ ಅಂತ ಕಿರಿಕಿರಿಯಿಂದ ಕೇಳಿದ್ಲು. ಶರ್ಮಿಳಾ ಹಾಗೆ ಕೇಳಿದಾಗ ಜಾಹ್ನವಿಗೆ ಭಯ ಆಯಿತು. ಆದರೆ ಆರ್ಯನ್ ಬರೋವರೆಗೂ ಏನೂ ಹೇಳಬಾರ್ದು ಅಂತ ಅವಳು ಸುಮ್ಮನೆ ನಿಂತಿದ್ಲು. ರಂಗಮ್ಮ ಕಷಾಯ ತಗೊಂಡು ಪ್ರತಾಪವರ್ಮನ ರೂಮ್ಗೆ ಹೋದ್ಲು. ಏನಮ್ಮ ರಂಗಮ್ಮ, ನಿಮ್ಮಮ್ಮ ಬಂದು ಹೇಳೋವರೆಗೂ ಕಷಾಯ ಕೊಡಬೇಕು ಅಂತ ಅನ್ನಿಸಲ್ವಾ ಅಂತ ಅವನು ಸೀರಿಯಸ್ ಆಗಿ ಕೇಳಿದ್ರು. ಅದಲ್ಲ ಅಯ್ಯವ್ರೆ, ಆರ್ಯನ್ಸ್ ಅವರಿಗಾಗಿ ಯಾರೋ ಇಬ್ಬರು ಹುಡುಗಿಯರು ಸೂಟ್ಕೇಸ್ ತೊಗೊಂಡು ಬಂದಿದ್ದಾರೆ, ಅವ್ರ ಹತ್ರ ಮಾತನಾಡ್ತಾ ಲೇಟ್ ಆಯಿತು. ಆರ್ಯನ್ ಅವರಿಗಾಗಿ ಹುಡುಗಿಯರು ಬಂದಿದ್ದಾರಾ? ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದರು. ಅಮ್ಮ ಅವ್ರ ಹತ್ರವೇ ಇದ್ದಾರೆ, ಯಾಕೆ ಬಂದಿದ್ದೀರಿ ಅಂತ ಕೇಳಿದರೆ ಆರ್ಯನ್ ಸರ್ ಬರೋವರೆಗೂ ಹೇಳಲ್ಲ ಅಂತ ಕುಳಿತಿದ್ದಾರೆ,
ಪ್ರತಾಪ್ ವರ್ಮ ಯೋಚಿಸ್ತಾ, ಆರ್ಯನ್ಗಾಗಿ ಹುಡುಗಿಯರು ಬರೋದಾ? ಅವನು ಅಂತಹವನಲ್ವಲ್ಲ. ಮತ್ತೆ ಇವರಿಬ್ಬರು ಯಾಕೆ ಬಂದಿದ್ದಾರೆ ಅಂತ ಕಷಾಯ ಕುಡಿಯುತ್ತಾ ಯೋಚಿಸ್ತೊಡಗಿದ. ಇತ್ತ ಶಿವಾನಿ ಎದ್ದು ಫ್ರೆಶ್ ಆಗಿ ಕೆಳಗಡೆ ಬರ್ತಾ ಹಾಲ್ನಲ್ಲಿ ನಿಂತಿದ್ದ ಜಾಹ್ನವಿಯನ್ನು ನೋಡಿ, ಜಾಹ್ನವಿ ಇಷ್ಟು ಬೆಳಗ್ಗೆ ಯಾಕೆ ಬಂದಿದ್ದಾಳೆ? ಅದು ಕೂಡ ಸೂಟ್ಕೇಸ್ ಇದೆ, ಪಕ್ಕದಲ್ಲಿರುವ ಈ ಹುಡುಗಿ ಯಾರು ಅಂತ ಯೋಚಿಸ್ತಾ ಕೆಳಗೆ ಬಂದು, ಜಾಹ್ನವಿ ಏನು ಇಷ್ಟು ಬೆಳಗ್ಗೆ ಬಂದಿದೀಯಾ, ಬಾ ರೂಮ್ಗೆ ಹೋಗೋಣ ಅಂದ್ಲು. ಸಾರಿ ಶಿವಾನಿ, ನಾನು ನಿನಗೋಸ್ಕರ ಬಂದಿಲ್ಲ, ನಿಮ್ಮ ಅಣ್ಣನಿಗೋಸ್ಕರ ಇವತ್ತು ಬಂದಿದ್ದೀನಿ ಅಂದ್ಲು. ವೈಶುಗೆ ಶಿವಾನಿ ಯಾರು ಅಂತ ತಿಳಿದಿರಲಿಲ್ಲ. ಜಾಹ್ನವಿ ನಿಮ್ಮ ಅಣ್ಣ ಅಂದ ತಕ್ಷಣ ಆರ್ಯನ್ ತಂಗಿ ಅಂತ ಅರ್ಥ ಆಯಿತು. ಜಾಹ್ನವಿಗೆ ಇವಳು ಹೇಗೆ ಗೊತ್ತು ಅಂತ ಅಂದ್ಕೋತಾ ಇದ್ಲು. ಶರ್ಮಿಳಾ, ಶಿವಾನಿ ಇವರು ನಿಮ್ಮ ಅಣ್ಣ ಬರೋವರೆಗೂ ಬಾಯ್ ಬಿಡುವ ಹಾಗೆ ಕಾಣ್ತಿಲ್ಲ, ಹೋಗಿ ನಿಮ್ಮ ಅಣ್ಣನನ್ನು ಕರ್ಕೊಂಡು ಬಾ ಅಂದ್ಲು. ಸರಿ ಅಂತ ಶಿವಾನಿ ಮೇಲೆ ಹೋಗಿ ಆರ್ಯನ್ ರೂಮ್ ಬಾಗಿಲು ತೆರೆದ್ಲು. ಆರಾಮಾಗಿ ಮಲಗಿದ್ದ ಆರ್ಯನನ್ನು ನೋಡಿ ಅವಳಿಗೆ ಎಬ್ಬಿಸಲು ಮನಸ್ಸಾಗಲಿಲ್ಲ. ಆದರೆ ಈಗ ಕೆಳಗಿನ ಪರಿಸ್ಥಿತಿ ನೋಡಿದರೆ ಬಿರುಗಾಳಿ ಏಳುವ ಮುನ್ನ ಇರುವ ವಾತಾವರಣದ ಹಾಗೆ ಇತ್ತು. ಅಣ್ಣ ಇದ್ದು ಹೋದ್ಮೇಲೆ ಯಾವ ರೀತಿ ಬಿರುಗಾಳಿ ಸೃಷ್ಟಿಯಾಗುತ್ತೋ ಅಂತ ಭಯ ಪಡ್ತೇನೆ ಆರ್ಯನನ್ನು ಎಬ್ಬಿಸಿದ್ಲು ಶಿವಾನಿ. ಆರ್ಯನಿದ್ದು ಶಿವಾನಿಯನ್ನು ನೋಡಿ ಗುಡ್ ಮಾರ್ನಿಂಗ್ ಕಣಮ್ಮ ಅಂದ. ಶಿವಾನಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಥವಾ ಬ್ಯಾಡ್ ಮಾರ್ನಿಂಗ್ ಹೇಳಬೇಕು ತಿಳಿಯದೆ ಸುಮ್ಮನೆ ನಕ್ಕು, ಅಣ್ಣ ನಿನ್ನನ್ನು ಚಿಕ್ಕಮ್ಮ ಕರೀತಾ ಇದ್ದಾರೆ ಅಂದ್ಲು. ಚಿಕ್ಕಮ್ಮಯ್ಯ ಕರೀತಿದ್ದಾರೆ ಶಿವಾನಿ ಅಂತ ಎದ್ದು ಕೇಳ್ದ ಆರ್ಯ. ನಿಮ್ಮನ್ನು ನೋಡಲು ಯಾರೋ ಬಂದಿದ್ದಾರೆ ಅಣ್ಣ ಅಂದ್ಲು. ನನಗೋಸ್ಕರ ಯಾರೋ ಬಂದಿದ್ದಾರಾ? ಯಾರು ಅಂತ ಕೇಳಿ ರಾತ್ರಿ ಶಿವಾನಿ ಮದುವೆ ಆಗುವವನು ನೋಡಬೇಕು ಅಂದಿದ್ನಲ್ಲ, ಅವನೇ ಬಂದಿರಬಹುದು. ಶಿವಾನಿಗೆ ಆ ವಿಷಯ ಹೇಳಲು ನಾಚಿಕೆಯಾಗಿ ಯಾರೋ ಬಂದಿದ್ದಾರೆ ಅಂತ ಹೇಳ್ತಿದ್ದಾಳೆ ಅನಿಸುತ್ತೆ ಅಂದ್ಕೊಂಡು, ನಾನು 10 ನಿಮಿಷದಲ್ಲಿ ಫ್ರೆಶ್ ಆಗಿ ಬರ್ತೀನಿ ಹೋಗು ಅಂತ ಹೇಳಿ ವಾಶ್ರೂಮ್ಗೆ ಹೋದ. ಶಿವಾನಿ ಕೆಳಗಡೆ ಹೋಗದೆ ಅಲ್ಲೇ ಕಾಯ್ತಾ ಇದ್ಲು. ಆರ್ಯನ್ ರೆಡಿಯಾಗಿ ರೂಮಿಂದ ಹೊರಗೆ ಬತ್ತ. ಶಿವಾನಿ ಇರೋದನ್ನು ಕಂಡು, ನಿನಗೆ ಇಲ್ಲೇನು ಕೆಲಸ, ಸರಿ ಬಾ ಹೋಗೋಣ ಅಂತ ಅವಳನ್ನು ಕರ್ಕೊಂಡು ಮೆಟ್ಟಿಲು ಇಳಿಯುತ್ತಾ ಮೊದಲು ಜಾಹ್ನವಿಯನ್ನು ನೋಡ್ದ. ನಂತರ ಪಕ್ಕದಲ್ಲಿದ್ದ ವೈಶುವನ್ನು ನೋಡಿ ಶಾಕಾಗಿ ಅಲ್ಲೇ ನಿಂತ್ಬಿಟ್ಟ. ಆರ್ಯನ್ ಮೇಲೆ ಇಳಿದು ಬರೋದನ್ನು ನೋಡಿ ಜಾಹ್ನವಿಗೆ ಇವನೇನು ಹೇಳ್ತಾನೋ ಅಂತ ಮೈಯೆಲ್ಲ ಬೆವರ್ತಾ ಇತ್ತು. ಅಷ್ಟರವರೆಗೆ ಧೈರ್ಯವಾಗಿದ್ದ ಅವಳಿಗೆ ಆರ್ಯನನ್ನು ನೋಡಿದ ತಕ್ಷಣ ಭಯ ಆಯಿತು. ಆದರೆ ವೈಶು ಮಾತ್ರ ಯಾವುದೇ ಭಯ ಇಲ್ಲದೆ ಕಣ್ಣನ್ನು ದೊಡ್ಡದಾಗಿ ಬಿಟ್ಕೊಂಡು ಆರ್ಯನನ್ನೇ ನೋಡ್ತಾ ಇತ್ತು. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು. ಆದಷ್ಟು ಕಥೆಯನ್ನು ಪ್ರತಿದಿನ ಹಾಕಲು ಟ್ರೈ ಮಾಡ್ತೀನಿ.